ओष्टापिदाना नकुली दन्ते परिवृता पविः सर्वस्यै वाचैशाना चारुणामिहवादये सर्ववागीश्वरो विष्णुः त्रिरूपो मां सुवादये नमोऽस्त्वनन्ताय सहस्रमूर्तये सहस्रपादाक्षि शिरोरुबाहवे सहस्रनाम्ने पुरुषाय शाश्वते सहस्रकोटि युगधारिणे नमः। ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। सत्यव्रतं सत्यपरं त्रिसत्यं सत्यस्य योनिं निहितं च सत्ये सत्यस्य सत्यम् उत सत्यनेत्रं सत्यात्मकं त्वां शरणं प्रपन्नाः। श्री सत्यधर्मणे नमः। श्री सत्यधर्मपरायणाय नमः। श्री सत्यसन्धाय नमः। श्री गुरुभ्यो नमः। नाहं भक्षितवानम्ब सर्वे मिथ्याभिशंसिनः यदि सत्यगिरस्तर्हि समक्षं पश्य मे मुखम्। अम्म ಖಂಡಿತ ನಾನು ಮಣ್ಣು ತಿಂದಿಲ್ಲ, ಕೃಷ್ಣ ಮಣ್ಣು ತಿಂದ ಅಂತ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೂ ನಿನಗೆ ನಮ್ಮ ಮಾತಿನಲ್ಲಿ ನಂಬಿಕೆ ಬಂದಿಲ್ಲ ಅಂದ್ರೆ ನನ್ನ ಬಾಯಿ ತೆರೆದು ತೋರಿಸ್ತೇನೆ, ನೋಡು ನಾನು ತಿಂದ ಮಣ್ಣು ಅಲ್ಲಿದೆ ಅಂತ ನೋಡು ಅಂತ. 5-6 ವರ್ಷದ ಬಾಲಕ ತನ್ನ ಬಾಲ್ಯದಲ್ಲೇ ಹಸಿಯಾಗಿ ಏನು ಸುಳ್ಳು ಹೇಳಿದ್ದಾನೆ. ಅಂತಹ ಕೃಷ್ಣನ 40 ಗುಣಗಳನ್ನು ಉಲ್ಲೇಖ ಮಾಡುವುದರಲ್ಲಿ ತೊಡಗಿರ್ತಕ್ಕಂತಹ ಭೂದೇವಿ ಮೊದಲು ಉಲ್ಲೇಖ ಮಾಡಿರುವಂತಹದ್ದು ಸತ್ಯಂ ಶೌಚಂ ದಯಾ ದಾನಂ ಅಂತ ಸತ್ಯನಿಷ್ಠೆ. ಕೃಷ್ಣ ಎಂದೂ ಸುಳ್ಳು ಹೇಳಲಿಲ್ಲ. ಸತ್ಯವಚನದ ವ್ರತ ಉಳ್ಳವ. ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಅಂತ ಬ್ರಹ್ಮಾದಿಗಳು ದೇವಕಿ ಗರ್ಭದಲ್ಲಿರುವ ಭಗವಂತನನ್ನು ಸ್ತುತಿಸುವಂತಹದ್ದಿದೆ. ಅದಕ್ಕೆ ಸತ್ಯವ್ರತ ಅಂದಾಗ ಅಲ್ಲಿ ಸತ್ಯ ಅಂದ್ರೆ ನಿರ್ದುಷ್ಟವಾದ ಆನಂದದ ಅನುಭವ, ಅದೇ ಸತ್ಯ. ಹಾಗೆ ಸತ್ಯಂ ಪರಂ ಧೀಮಹಿ ಅನ್ನುವ ಭಾಗವತದ ಪ್ರಾರಂಭ ಶ್ಲೋಕದಲ್ಲೂ ಸತ್ಯ ಅಂದ್ರೆ ಭಗವಂತ ನಿರ್ದುಷ್ಟ ಆನಂದ ಅನುಭವ ಉಳ್ಳವ ಅನ್ನುವ ಅರ್ಥದಲ್ಲಿ ಬಂದಿರುವಂತಹದ್ದು. ಆದರೆ ಇಲ್ಲಿ ಸತ್ಯ ಅಂತ ಉಲ್ಲೇಖ ಮಾಡಿರುವಂತಹದ್ದು ನಿರ್ದುಷ್ಟ ಆನಂದದ ಅನುಭವ ಅನ್ನುವ ಅರ್ಥದಲ್ಲಿ ಅಲ್ಲ. ಯಾಕೆಂದ್ರೆ ಆನಂದ ಅನ್ನುವುದನ್ನು ಸೂಚಿಸಲಿಕ್ಕೆ ಮುಂದೆ 2 ಶಬ್ದಗಳಿಗೆ ಸಂತೋಷ ಅಂತ ಒಂದು ಶಬ್ದ, ಉಪರತಿ ಅಂತ, ಅದು ಹೆಚ್ಚು ಕಡಿಮೆ ಭಗವಂತನ ಆನಂದ ಗುಣವನ್ನೇ ಹೇಳುವಂಥದ್ದು. ಹಾಗಾಗಿ ಭೂದೇವಿ ಇಲ್ಲಿ ಸತ್ಯ ಅಂದ್ರೆ ಸತ್ಯನಿಷ್ಠೆ. ಸತ್ಯಂ ವದ ಧರ್ಮಂಚರ ಅಂತ ಉಪನಿಷತ್ತಲ್ಲಿ ಏನು ಸತ್ಯವನ್ನು ಹೇಳು ಅಂತ ಹೇಳಿದೆ, ಸತ್ಯವಚನ ಅದು ದೊಡ್ಡ ಆಧ್ಯಾತ್ಮಿಕ ಮೂಲ್ಯ ಅಂತ ಉಲ್ಲೇಖ ಮಾಡಿದೆಯೋ ಅಂತಹ ಸತ್ಯವಚನ ವಿಶೇಷವಾಗಿ ಭಗವಂತ ಅಳವಡಿಸಿಕೊಂಡಿದ್ದ. ಆ ಅರ್ಥದಲ್ಲೂ ಅದು ತೆರೆದುಕೊಳ್ಳುತ್ತೆ. ದೇವಕಿಯ ಗರ್ಭದಲ್ಲಿರ್ತಕ್ಕಂಥ ಕೃಷ್ಣನನ್ನು ಚತುರ್ಮುಖ ಮತ್ತು ರುದ್ರ ಮುಂತಾದವರು ಸ್ತುತಿ ಮಾಡುವಾಗ ಸತ್ಯವ್ರತಂ ಅನ್ನುವುದಕ್ಕೆ ಇದೂ ಒಂದು ಅರ್ಥ. ಸತ್ಯವಚನದ ವ್ರತ ಉಳ್ಳವ, ಎಂದೂ ನೀನು ಸುಳ್ಳು ಹೇಳಲಿಲ್ಲ ಅಂತ ಹೀಗೆ ಅರ್ಥ. ಸಾಮಾನ್ಯವಾಗಿ ರಾಮೋ ದ್ವಿರ್ನಭಾಷತೆ ಅಂತ ಕೈಕೇಯಿ ಎದುರು ರಾಮಚಂದ್ರ ಉದ್ಘೋಷಣೆ ಮಾಡಿದಂತೆ ಅವ ಸತ್ಯ ಧರ್ಮ ಮುಂತಾದ ಮೌಲ್ಯಗಳಿಗೆ ಒತ್ತು ಕೊಡ್ತಿದ್ದ. ಆದರೆ ರಾಮನ ಲೆಕ್ಕಾಚಾರವೇ ಬೇರೆ, ಕೃಷ್ಣನ ಲೆಕ್ಕಾಚಾರವೇ ಬೇರೆ. ಕೃಷ್ಣ ಅವ ಸತ್ಯನಿಷ್ಠೆ ಧರ್ಮಾಚರಣೆಗೆಲ್ಲ ಅಷ್ಟು ಒತ್ತು ಕೊಟ್ಟವ ಅಲ್ಲ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ಆದರೆ 2 ಬಾರಿ ಕೃಷ್ಣ ಶಪಥ ಮಾಡಿದ್ದೀನಿ, ನಾನು ಎಂದೂ ಸುಳ್ಳು ಹೇಳುವವ ಅಲ್ಲ ಅಂತ. ಗಮನಿಸಬೇಕಾದದ್ದು, ಒಮ್ಮೆ ಉತ್ತರಾದೇವಿಯ ಗರ್ಭದಲ್ಲಿದ್ದ ಪರೀಕ್ಷಿತ ಗರ್ಭದಿಂದ ಹೊರಬಂದಾಕ್ಷಣ ಅಶ್ವತ್ಥಾಮಾಚಾರ್ಯರು ಬಿಟ್ಟಿರ್ತಕ್ಕಂಥ ಬ್ರಹ್ಮಶಿರೋಸ್ತ್ರದ ಆಕ್ರಮಣವಾಗಿದೆ, ಮಗು ಸತ್ತಿದೆ. ಹಾಗೆಲ್ಲ
ಉತ್ತರಾದೇವಿ ಕುಂತಿ ಎಲ್ಲ ಬಂದು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿಕೊಂಡಾಗ ಉತ್ತರಾದೇವಿಗೆ ಕೃಷ್ಣ ಹೇಳುವಂತಹದ್ದು, ಪ್ರತಿಜಜ್ಞೆ ಚ ದಾಶಾರ್ಹ ತಸ್ಯ ಜೀವಿತ ಮಚ್ಯುತಃ ಅಬ್ರವೀಚ್ಯ. ಉತ್ತರಾದೇವಿಗೆ ಪ್ರತಿಜ್ಞೆ ಮಾಡ್ತಾನೆ, ನಿನ್ನ ಮಗನನ್ನು ಬದುಕಿಸ್ತೇನೆ. ನಾನು ಮೊದಲು ಹೇಗೆ ಸವಾಲು ಮಾಡಿದ್ದೆ ಅಶ್ವತ್ಥಾಮಾಚಾರ್ಯ ಎದುರು, ನೀವು ನೋಡುವ ಬ್ರಹ್ಮಶ್ರೋತ್ರವನ್ನು ಪ್ರಯೋಗ ಮಾಡಿ, ನಾನು ಆ ಮಗುವನ್ನು ಬದುಕಿಸ್ತೇನೆ ಅಂತ ಸವಾಲು ಮಾಡಿದ್ದೇನೆ. ಆ ಸವಾಲಿಗೆ ಅನುಗುಣವಾಗಿ ಈ ಮಗು ಈಗ ಸತ್ತಿದ್ರು ಮತ್ತೆ ನಾನು ಬದುಕಿಸ್ತೇನೆ. ಅಬ್ರವೀಚ್ಯ ಸುವಿಶುದ್ಧಾತ್ಮ ಸರ್ವ ವಿಶ್ರಾವಯನ್ ಜಗತ್. ಗಟ್ಟಿಯಾಗಿ ಎಲ್ಲ ಜಗತ್ತು ಕೇಳುವಂತೆ ಉದ್ಘೋಷಣೆ ಮಾಡ್ತಾನೆ. ನ ಬ್ರವೀಮ್ಯುತ್ತರೇ ಮಿಥ್ಯ ಸತ್ಯಮೇತದ್ ಭವಿಷ್ಯತಿ. ಉತ್ತರಾದೇವಿ, ನಾನು ಸುಳ್ಳು ಹೇಳುವುದಿಲ್ಲ, ಸತ್ಯವನ್ನೇ ನಾನು ಹೇಳ್ತಾ ಇದ್ದೇನೆ. ಏಷ ಸಂಜೀವಯಾಮ್ಯೇನಂ ಪಶ್ಯತಾಂ ಸರ್ವದೇಹಿನಾಂ. ಅದೇನು ಸತ್ಯ ಅಂದ್ರೆ ಎಲ್ಲರೂ ನೋಡ್ತಾ ಇರುವಂತೆ ಸತ್ತಿರ್ತಕ್ಕಂಥ ಈ ಮಗುವನ್ನು ನಾನು ಮತ್ತೆ ಬದುಕಿಸ್ತೇನೆ. ನೋಕ್ತಪೂರ್ವಂ ಮಯಾ ಮಿಥ್ಯಾ ಸೈರೇಶ್ವಪಿ ಕದಾಚನ. ಆ ಸಂದರ್ಭದಲ್ಲಿ ಕೃಷ್ಣ ಹೇಳುವುದು, ನೋಡು ಉತ್ತರಾದೇವಿ, ನಾನು ಯಾವತ್ತೂ ಸುಳ್ಳು ಹೇಳಿದ್ದೇ ಇಲ್ಲ. ಸ್ವೈರೇಶ್ವಪಿ, ಹಾಸ್ಯದ ಪ್ರಸಂಗದಲ್ಲೂ ಕೂಡ ನನ್ನ ಬಾಯಿಂದ ಬಂದಿರತಕ್ಕಂಥ ಮಾತು ಸುಳ್ಳು ಅಂತ ಆಗುವಂತಹದ್ದಿಲ್ಲ. ಯಥಾ ಸತ್ಯಂಚ ಧರ್ಮಶ್ಚ ಮೈ ನಿತ್ಯಂ ಪ್ರತಿಷ್ಠಿತೋ. ಸತ್ಯ ಆಗಲಿ ಧರ್ಮ ಆಗಲಿ ನನ್ನಲ್ಲಿ ವಿಶೇಷವಾಗಿ ಆಧೃತವಾಗಿದೆ, ನನ್ನ ಆಶ್ರಯದಲ್ಲಿ ನಿಂತಿರುವಂತಹದ್ದು. ತಥಾ ಮೃತ ಶಿಶುರಯಂ ಜೀವತ ಅಭಿಮನ್ಯುಜ. ಆ ಅಭಿಮನ್ಯುವಿನ ಹುಟ್ಟಿರ್ತಕ್ಕಂತಹ ಆ ಪರೀಕ್ಷಿತ ನಿಜವಾಗಿ ನನ್ನಲ್ಲಿ ಸತ್ಯ ಮತ್ತು ಧರ್ಮವು ಇರುತ್ತೆ ಅಂತಾಗಿ ಅವ ಬದುಕುತ್ತಾನೆ ಅಂತ ಹೇಳಿ ಹೀಗೆ ಶಪಥ ಮಾಡಿದಾಗ ಶನೈ ಶನೈ ಮಹಾರಾಜ ಪ್ರಾಸ್ಪಂದತ ಸಚೇತನ. ವೈಶಂಪಾಯನ ಹೇಳ್ತಾರೆ, ಜನಮೇಜಯ, ಆಶ್ಚರ್ಯವಾಗುತ್ತೆ, ನಿನ್ನ ಅಪ್ಪ ಕ್ರಮೇಣ ಹಂದಾಡಲಿಕ್ಕೆ ಚಲನೆ ಮಾಡಲಿಕ್ಕೆ ಶುರು ಮಾಡಿದ, ಬದುಕಿದ. ಈ ಸಂದರ್ಭದಲ್ಲಿ ನಮಗೆ ಬೇಕಾಗಿರುವಂತಹದ್ದು ಕೃಷ್ಣ ಪ್ರತಿಜ್ಞೆ ಮಾಡಿದ, ನಾನು ನೋಕ್ತಪೂರ್ವಂ ಮಯಾ ಮಿಥ್ಯ ಸ್ವೈರೇಶ್ವಪಿ ಕದಾಚನ. ಇದೊಂದು ಮಾತು. ಮತ್ತೆ ಸತ್ಯ ಮತ್ತು ಧರ್ಮ ನನ್ನಲ್ಲಿ ಪ್ರತಿಷ್ಠಿತವಾಗಿದೆ, ಇದರ ಬಲದಿಂದ ಈ ಮಗು ಖಂಡಿತ ಬದುಕುತ್ತೆ ಅಂತ ಹೇಳಿದ ಮಗು ಬದುಕಿತು. ಹಾಗಾಗಿ ಸತ್ಯ ಮತ್ತು ಧರ್ಮ ಅವನಲ್ಲಿ ವಿಶೇಷವಾಗಿ ನೆಲೆಸಿದೆ ಅಂತ ನಾವು ನಿಶ್ಚಯ ಮಾಡಿಕೊಳ್ಬಹುದು. ಇನ್ನೊಂದು ಸಂದರ್ಭ, ಇಷ್ಟು ಸ್ಪಷ್ಟವಾಗಿ ಕೃಷ್ಣ ಉಲ್ಲೇಖ ಮಾಡ್ತಾ ಇದ್ದಾನೆ, ಸತ್ಯಕ್ಕೆ ನಾನು ಒತ್ತು ಕೊಟ್ಟವ ಅಂತ. ಅದೇ ಕೃಷ್ಣ ಸಂಧಾನಕ್ಕಾಗಿ ಹಸ್ತಿನಾಪುರಕ್ಕೆ ಹೋಗುವ ಪ್ರಸಂಗದಲ್ಲಿ ಪಾಂಡವರ ಎದುರು ಆ ಪ್ರಸ್ತಾವವನ್ನು ಇಟ್ಟು ಅವರ ಅಭಿಪ್ರಾಯ ಕೇಳಬೇಕು ಅಂತ ಅವರ ಅಭಿಪ್ರಾಯವನ್ನೆಲ್ಲ ವಿಚಾರಿಸಿದ. ಕೊನೆಗೆ ದ್ರೌಪದಿ ಮಾತ್ರ ನೀವು ಸಂಧಾನ ಮಾಡಬಾರದು ಅಂತ ಹೇಳ್ತಾರೆ. ಕೃಷ್ಣ ಹೇಳಿದ, ಹೌದು, ನನಗೂ ಅದು ಸಂಧಾನ ಮಾಡಬೇಕು ಅನ್ನೋದಕ್ಕೆ ಹೋಗುವುದಲ್ಲ, ದುರ್ಯೋಧನನ ದುಷ್ಟತನವನ್ನು ಬೆಳಕಿಗೆ ತರಬೇಕು ಅಂತ ಹೋಗುವುದು ಅಂತ ಹೇಳಿ ದ್ರೌಪದಿ ಎದುರು ಒಂದು ಪ್ರತಿಜ್ಞೆ ಮಾಡ್ತಾನೆ. ಅಚಿರಾದ್ರಕ್ಷಸೆ ಕೃಷ್ಣೇ ರುದತೀಹಿ ಭರತ ಸ್ತ್ರೀಯ. ನೋಡು ದ್ರೌಪದಿ, ಇನ್ನು ಕೆಲವೇ ದಿನಗಳಲ್ಲಿ ಆ ಕೌರವನ ಪತ್ನಿಯರು, ದುರ್ಯೋಧನಾದಿಗಳ ಪತ್ನಿಯರು ಕಣ್ಣೀರು ಸುಸ್ತಾ ಅಳ್ತಾ ಇರುವುದ ಆ ದೃಶ್ಯವನ್ನು ನೀನು ಕಾಣುವವಳಿದ್ದಿ. ಅಲ್ಲ, ನಾನು ಪ್ರತಿಜ್ಞೆ ಮಾಡ್ತೇನೆ, ಅದು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗುತ್ತೆ ಅಂತ ನಿಮ್ಗೇನು ಸಂದೇಹ ಬೇಡ. ಚಲೇತ್ತಿ ಹಿಮವಾನ್ ಶೈಲೋ ಮೇದಿನಿ ಶತಧಾ ಫಲೇ. ಕೃಷ್ಣ ಹೇಳುವಂತ ನೋಡು, ಬಹಳ ದೃಢವಾಗಿರುವಂತಹದ್ದು ಅಂತ ಹಿಮಾಲಯ. ಅಂತ ಹಿಮಾಲಯವೂ ಕೂಡ ಒಂದೊಮ್ಮೆ ಚಲನೆಗೆ ಒಳಗಾಗಬಹುದು. ಮೇದಿನಿ ಶತದ ಫಲೇತ್, ಭೂಮಿಯು ಕೂಡ 100 ಹೋಳಾಗಬಹುದು. ಅದು ಅಸಂಭಾವಿತ ಘಟನೆ. ಅಸಂಭಾವಿತ ಘಟನೆಯೂ ಕೂಡ ಆಗುವ ಸಂಭವ ಇದೆ. ಜೌಪತೇಚ್ಛ ಸನಶ್ಚತ್ರ, ನಕ್ಷತ್ರಗಳಿಂದ ಕೂಡಿರ್ತಕ್ಕಂಥ ಆಗಸ ಒಂದೊಮ್ಮೆ ಕೆಳಗೆ ಬೀಳ್ಬೋದು. ಇದು 3 ಕೂಡ ತೀರಾ ಅಸಂಭಾವಿತ. ಅಸಂಭಾವಿತ ಘಟನೆಯೂ ಕೂಡ ನಡೀಬಹುದು. ಆದರೆ ನಮೇ ಮೋಘಂ ವಚೋಭವೆ, ನನ್ನ ಮಾತು ಮಾತ್ರ ಎಂದೂ ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ.
ಅಸಂಭಾವಿತಗಳಾಗಿರ್ತಕ್ಕಂಥ ಯಾವ ಘಟನೆ ಬೇಕಾದರೂ ಸಂಭವಿಸಬಹುದಾದರೂ ಕೂಡ ನನ್ನ ಮಾತಂತೂ ಸುಳ್ಳಾಗಲಿಕ್ಕಾಗುವುದಿಲ್ಲ ಅಂತ ಅಷ್ಟು ದಾರ್ಢ್ಯಪೂರ್ವಕವಾಗಿ ಕೃಷ್ಣ ದ್ರೌಪದಿ ಎದುರು ಹೇಳ್ತಾ ಇದ್ದಾನೆ. ಸತ್ಯಂತೆ ಪ್ರತಿಜಾನಾಮಿ ಕೃಷ್ಣೇ ಬಾಷ್ಪೋ ನಿಗೃಹ್ಯತ. ನಾನು ಸತ್ಯವಾಗಿ ಈಗ ಪ್ರತಿಜ್ಞೆ ಮಾಡ್ತಾ ಇದ್ದೇನೆ. ಕಣ್ಣೀರು ನೀನು ವರಸಿಕೋ. ಹತಾಮಿತ್ರಾನ್ ಶಿಯಾಯುಕ್ತಾನ್ ಅಚಿರಾ ದ್ರಕ್ಷಸೆ ಪತೀನ್. ನಿನ್ನ ಗಂಡಂದಿರು ಎಲ್ಲ ಶತ್ರುಗಳನ್ನು ದೂರ ಮಾಡಿ ಸಂಪತ್ತಿಗೆ ಒಳಗಾಗಿ ಅವನು ಮೆರಿತಾ ಇರುವುದನ್ನು ಆದಷ್ಟು ಬೇಗ ನಾನು ತೋರಿಸ್ತೇನೆ ಅಂತ ಹೀಗೆ ಕೃಷ್ಣ ದ್ರೌಪದಿ ಎದುರು ಕೂಡ ಪ್ರತಿಜ್ಞೆ ಮಾಡಿದ್ದಿದೆ. ನಾವು ಗಮನಿಸಬೇಕಾದದ್ದು ಭವಭೂತಿ ಹೇಳ್ತಾನೆ, ಋಷೀಣಾಂ ಪುನರಾಜ್ಯಾನಾಂ ವಾಚಂ ಅರ್ಥೋನುಧಾವತಿ ಅಂತ. ಆದ್ಯ ಋಷಿಗಳು ಅವರ ಇದು ಹೇಗೆ ಅಂದರೆ ಅವ್ರು ಏನು ಮಾತು ಹೇಳ್ತಾರೆ ಅದಕ್ಕೆ ಅನುಗುಣವಾಗಿ ಅರ್ಥ ಅದರ ಹಿಂದೆ ಹೋಗಿಬಿಡುತ್ತೆ. ಅವರ ಬಾಯಲ್ಲಿ ಏನು ಮಾತು ಬಂದರೂ ಕೂಡ ಅದು ಸತ್ಯವೇ ಆಗುತ್ತೆ. ಯಾಕೆಂದ್ರೆ ಅದರ ಹಿಂದೆ ಅರ್ಥಗಳು ಹೋಗಿಬಿಡುತ್ತೆ. ಹೀಗೆ ಭಗವಂತನನ್ನು ಉಪಾಸನೆ ಮಾಡಿರ್ತಕ್ಕಂಥ ಆದ್ಯ ಋಷಿಗಳ ಮಾತೇ ಸತ್ಯವಾಗುತ್ತೆ ಎಂದಾಗ ಆ ಉಪಾಸನೆಗೆ ಪಾತ್ರನಾಗಿರ್ತಕ್ಕಂಥ ಕೃಷ್ಣನ ಮಾತು ಅದು ಹೇಗೆ ಸುಳ್ಳಾಗಲಿಕ್ಕೆ ಸಾಧ್ಯ? ಹಾಗಾಗಿ ಅವ 2 ಬಾರಿ ಅದನ್ನು ಪ್ರತಿಜ್ಞೆ ಮಾಡಿ ಸಾತ್ವಿಕರು ಅದನ್ನು ದೃಢಪಡಿಸಿಕೊಳ್ಬೇಕು ಅಂತ ಅದಕ್ಕಾಗಿ ಪ್ರತಿಜ್ಞೆ ಮಾಡಿದ್ದು. ಅವನಿಗೆ ತಾನು ಪ್ರತಿಜ್ಞೆ ಮಾಡಿದ್ರಿಂದ ಅವನಿಗೇನು ವೈಯಕ್ತಿಕ ಲಾಭ ಏನಿಲ್ಲ. ಭಕ್ತರಿಗೆ ತಾನು ಸತ್ಯವಾಕ್ ಅನ್ನೋದ್ರಲ್ಲಿ ನಿಷ್ಠೆ ಬರಬೇಕು ಅನ್ನೋದಕ್ಕೆ 2 ಬಾರಿ ಪ್ರತಿಜ್ಞೆ ಮಾಡಿದ್ದಾನೆ. ಅಲ್ಲಿ ನಮಗೆ ಸಂದೇಹ. ಅಂತಹ ಕೃಷ್ಣ ನಾಹಂ ಭಕ್ಷಿತವಾನಂಬ ಅಂತ ಯಶೋದೆ ಎದುರು ಮಣ್ಣು ತಿಂದು ಕೂಡ ನಾನು ಮಣ್ಣು ತಿಂದಿಲ್ಲ ಅಮ್ಮ, ಇವರೆಲ್ಲ ಸುಳ್ಳು ಹೇಳ್ತಾರೆ ಅಂತ 2 ಸುಳ್ಳು ಹೇಳಿದ. ಒಂದು ಮಣ್ಣು ತಿಂದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಆ ಬಲರಾಮಾದಿಗಳೆಲ್ಲ ಕೃಷ್ಣ ಮಣ್ಣು ತಿಂದ ಅಂತ ಅದು ಸತ್ಯ ಹೇಳುವಂತಹದ್ದು. ಅದು ಅವರು ಎಲ್ಲ ಸರ್ವೇ ವಿದ್ಯಾಭಿಶಂಸಿದ ಅವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಅದು ಒಂದು ಸುಳ್ಳು. ಇದು ಹೇಗೆ ಹೇಳಿದ? ಹೇಗೆ ಅಂದರೆ ಕೃಷ್ಣ ಹೇಳಿದ್ದು ಸತ್ಯ. ಅವನ ಅಭಿಪ್ರಾಯ ಏನು ಅಂದರೆ, ನಾನು ಮಣ್ಣನ್ನು ಬಾಯಿಗೆ ಹಾಕೊಂಡದ್ದು ಹೌದು, ಆದರೆ ಬಾಯಿಗೆ ಮಣ್ಣು ಹಾಕೊಳ್ಳುವುದೇ ಭಕ್ಷಣ ಅಲ್ಲ. ಭಕ್ಷಣ ಅಂದರೆ ಅದರ ರಸದ ಆಸ್ವಾದನೆ. ಬರೇ ಬಾಯಿಗೆ ಒಂದು ಪದಾರ್ಥವನ್ನು ಹಾಕೊಂಡು ಕೂಡಲೇ ಅದನ್ನು ತಿನ್ನುವುದು ಅಂತ ಹೇಳುವಂಥದ್ದಲ್ಲ. ನನಗೆ ಮಣ್ಣು ತಿಂದು ಏನೂ ಆಗಬೇಕಾದದ್ದಿಲ್ಲ. ಕೆಲವು ಮಕ್ಕಳಿರ್ತಾರೆ, ಅವುಗಳಿಗೆ ಜೀವಸತ್ವದ ಯಾವುದೋ ಕೊರತೆ ಇದ್ದಾಗ ಮಣ್ಣು ಇತ್ಯಾದಿಗಳನ್ನು ತಿನ್ನುವಂಥದ್ದು. ಯಾಕೆಂದರೆ ಅವುಗಳಲ್ಲಿ ಆ ರುಚಿಯನ್ನು ಅವುಗಳು ಆಸ್ವಾದಿಸ್ತಾರೆ. ಆ ರೀತಿಯಲ್ಲ. ಹಾಗಾಗಿ ನಾನು ಬಾಯಿಗೆ ಮಣ್ಣನ್ನು ಹಾಕ್ಕೊಂಡದ್ದು ಹೌದು, ಆದರೆ ಭಕ್ಷಣ ಅಂತ ಅದು ಕರೆಸಿಕೊಳ್ಳುವುದಿಲ್ಲ. ಭಕ್ಷಣ ಅಂತ ಆಗಬೇಕಾದ್ರೆ ಅದರ ರಸದ ಆಸ್ವಾದನೆ ಆಗಬೇಕು. ಅದು ನಾನು ಮಾಡಿಲ್ಲ. ಹಾಗೆ ಹೇಳಿಕ್ಕೆ ಹೋದರೆ ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ನಾನು ಬಾಯಿಗೆ ಒಳಗೆ ಹಾಕ್ಕೊಳ್ತೇನೆ. ಅದಕ್ಕಾಗಿಯೇ ಕೃಷ್ಣ ಆ ಸಂದರ್ಭದಲ್ಲಿ ಯಶೋದೆಗೆ ಬ್ರಹ್ಮಾಂಡವನ್ನು ತೋರಿಸಿರುವಂತ. ಬಾಯಲ್ಲಿ ಬ್ರಹ್ಮಾಂಡ ಇದೆ, ನಾನು ಬ್ರಹ್ಮಾಂಡವನ್ನು ತಿಂದಿದ್ದೇನೆ ಅಂತ ಯಾರಾದ್ರೂ ಹೇಳ್ತಾರ? ಕಬಳಿಸ್ತೇನೆ ಹೌದು, ಅದು ನಾಶ ಮಾಡ್ತೇನೆ ಅನ್ನುವ ದೃಷ್ಟಿಯಿಂದ ಕಬಳಿಸುವುದು ಅಂತ ಬಂದದ್ದಷ್ಟೇ ಹೊರತು ತಿನ್ನುವುದಲ್ಲ. ಹಾಗಾಗಿ ಇವರೆಲ್ಲ ಹೇಳ್ತಾ ಇರೋದು ನಾನು ಮಣ್ಣನ್ನು ತಿಂದಿದ್ದೇನೆ, ಅದರ ರಸವನ್ನು ಆಸ್ವಾದನೆ ಮಾಡಿದ್ದೇನೆ ಅಂತ. ಆ ಅರ್ಥದಲ್ಲಿ ಅವರೆಲ್ಲ ನನ್ನ ಮೇಲೆ ಆರೋಪ ಮಾಡಿದ್ದು ಅದು ಸುಳ್ಳು. ನಾನು ಆ ಅರ್ಥದಲ್ಲಿ ಇದನ್ನು ಭಕ್ಷಣೆ ಮಾಡಿದ್ದೂ ಅಲ್ಲ ಅನ್ನುವ ಅಭಿಪ್ರಾಯದಲ್ಲಿ ಕೃಷ್ಣ ಅದನ್ನು ಹೇಳಿರುವಂತಹದ್ದು. ಹಾಗಾಗಿ ಶೈರೇಶ್ವಪಿ ಸಾಮಾನ್ಯ ಕೆಲವರು ಹೇಳುವುದುಂಟಲ್ಲ, ಗಂಭೀರ ಸ್ಥಿತಿಯಲ್ಲಿ ಸುಳ್ಳು ಹೇಳುವುದಿಲ್ಲ, ಮಕ್ಕಳ ಆಟಿಕೆಗೆ ಆಗುವಾಗ ತಮಾಷೆಗೆ ಆಗುವಾಗ ಸುಳ್ಳು ಹೇಳ್ಬೋದು ಅಂತ ಕೃಷ್ಣ ಅದನ್ನು ನಿರಾಕರಣೆ ಮಾಡ್ತಾನೆ. ಸ್ವೈರೇಶ್ವಪಿ ಕದಾಚ, ಅಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲಿ ನನ್ನ ಬಾಯಿಂದ ಸುಳ್ಳು ಮಾತು ಬರುವುದೇ ಇಲ್ಲ. ಅದರ ಹಿನ್ನೆಲೆಯಲ್ಲಿ ನಾವು ಸತ್ಯಧರ್ಮ ಅನ್ನತಕ್ಕಂತಹ ನಾಮಾರೂಢವಾಗಿ 531ನೇ ನಾಮ ವಿಷ್ಣು ಸಹಸ್ರನಾಮ ಸತ್ಯಧರ್ಮ. ಸತ್ಯಮಿತಿ ಧರ್ಮ ಯಸ್ಯ ಸಹ, ಸತ್ಯ ಅನ್ನುವ ಧರ್ಮವನ್ನು ವಿಶೇಷವಾಗಿ ಅಳವಡಿಸಿಕೊಂಡವ. ಅವನಿಗೆ ಸತ್ಯವನ್ನು ಅಳವಡಿಸಿಕೊಂಡಂದ್ರೆ ಅವ ಸುಳ್ಳು ಹೇಳಿದ್ರು ಯಾರು ಕೇಳುವವರಿಲ್ಲ. ನಮಗೆ ಮಾರ್ಗದರ್ಶನ ಮಾಡಬೇಕು, ಸತ್ಯದ ಮೌಲ್ಯವನ್ನು ಎತ್ತಿ ಇಡಬೇಕು ಅನ್ನುವುದಕ್ಕಾಗಿ ಭಗವಂತ ಸತ್ಯಧರ್ಮ ಆಗಿದ್ದಾನೆ. ಭಾಗವತದಲ್ಲಿ ಮತ್ತೊಂದು ಸಂದರ್ಭ ಬರುತ್ತೆ. ರುಕ್ಮಿಣೀ ದೇವಿಯ ಜೊತೆಗೆ ಕೃಷ್ಣ ಪ್ರಣಯ ಕಲಹದಲ್ಲಿ ತೊಡಗಿದಾಗ ರುಕ್ಮಿಣಿ ಹತ್ರ ಹೇಳ್ತಾನೆ, ನಿನಗೂ ನನಗೂ ಅನುರೂಪವಾದ ದಾಂಪತ್ಯ ಅಲ್ಲ. ನಾನು ಹೇಳಿ ಕೇಳಿ ಒಬ್ಬ ಸಾಮಾನ್ಯ ಯಾದವ, ನೀನು ಭೀಷ್ಮಕ ರಾಜನ ಮಗಳು,
ಒಬ್ಬ ರಾಜಕುಮಾರಿ, ನಿನಗೂ ನನಗೂ ಅನುರೂಪವಾಗಿರ್ತಕ್ಕಂತಹ ಈ ಸಂಬಂಧ ಅಲ್ಲ, ಅನನುರೂಪತೆ ಇದೆ ಅಂತ ಮೇಲ್ನೋಟಕ್ಕೆ ತನ್ನಲ್ಲಿರ್ತಕ್ಕಂಥ ದೌರ್ಬಲ್ಯದಂತೆ ಕೆಲವು ಮಾತುಗಳನ್ನೆಲ್ಲ ಹೇಳ್ತಾನೆ. ಅದು ಸುಮಾರು 10 ಶ್ಲೋಕಗಳ ವ್ಯಾಪ್ತಿಯಲ್ಲಿ ಬಂದಿದೆ. ಆದರೆ ಪ್ರಣಯ ಕಲಹದ ಸಂದರ್ಭದಲ್ಲಿ ಹೇಳಿದ ಮಾತು ಕೂಡ ಅದು 100ಕ್ಕೆ 100 ಪಾಲು ಅವನಲ್ಲಿ ಸತ್ಯವಾಗುತ್ತೆ ಇನ್ನೊಂದು ಅರ್ಥದಲ್ಲಿ ಅಂತ ರುಕ್ಮಿಣಿ ದೇವಿ ಅದೇ ಸಂದರ್ಭದಲ್ಲಿ 12 ಶ್ಲೋಕಗಳಲ್ಲಿ ನೀನು ಹಾಸ್ಯಕ್ಕಾಗಿ ಹೇಳಿದ ಮಾತು ಕೂಡ ನಿನ್ನಲ್ಲಿ ಚೆನ್ನಾಗಿ ನಿನ್ನ ಒಳ್ಳೆತನವನ್ನು ಎತ್ತಿ ತೋರಿಸುವಂಥವುಗಳಾಗಿ ಅವುಗಳು ಹೀಗೆ ಫಲಿಸ್ತಾ ಇವೆ ಅಂತ ಅವಳು ತೋರಿಸುವಂತಹದ್ದು. ತೋರಿಸಿ ಕೊನೆಗೆ ಒಂದು ಮಾತು ಹೇಳ್ತಾಳೆ, ನೈವಾಲೀಕಂ ಭರತ್ತೇವ ವಚಸ್ತೆ ಮಧುಸೂದನ. ನೋಡು ಮಧುಸೂದನ, ನೀನು ಹಾಸ್ಯಕ್ಕಾಗಿ ಹೇಳಿದ ಮಾತು ಕೂಡ ಅದು ಎಂದೂ ಸುಳ್ಳಾಗುವುದಿಲ್ಲ. ಒಂದು ದೃಷ್ಟಾಂತ ಕೊಡ್ತಾಳೆ ರುಕ್ಮಿಣಿ. ಅಂಬಾಯಾಹ ಇವ ಹಿ ಪ್ರಾಯಃ ಕನ್ಯಾವಾದ ರತಿ ಕ್ವಚಿತ್. ತಾಯಿ ಹೇಳಿರ್ತಕ್ಕಂಥ ಮಾತು ಕನ್ಯೆಗೆ ಕೊಡ್ತಕ್ಕಂಥ ಮಾತು ಎಂದಾದರೂ ಸುಳ್ಳಾಗುತ್ತಾ? ಬರೇ ಕನ್ಯಾವಾದ ರತಿ ಅಂದರೆ ಯಾವ್ಯಾವ ಸಂದರ್ಭ ಅಲ್ಲ. ಆಚಾರ್ಯರು ಇನ್ನಷ್ಟು ಅದಕ್ಕೆ ಸ್ಪಷ್ಟತೆಯನ್ನು ನೀಡ್ತಾರೆ. ಮಾತು ಕನ್ಯಾ ಪ್ರಧಾನವಾದೇ ರತಿರ್ಯಥ ನಾಳೀಕಂ ಭರತಿ ಪ್ರಾಯ. ಏನು ಗಂಡನಿಗೆ ತನ್ನ ಮಗಳನ್ನು ಕೊಡತಕ್ಕಂಥ ಸಂದರ್ಭ, ಕನ್ಯಾ ಪ್ರಧಾನ ಸಮಯದಲ್ಲಿ ಒಳ್ಳೆ ಭಾವುಕತೆಯ ಉತ್ಕಟತೆಯ ಒಂದು ಸಂದರ್ಭದಲ್ಲಿ ತಾಯಿ ಹೇಳಿದ ಮಾತು ಎಂದೂ ಸುಳ್ಳಾಗುವುದಿಲ್ಲ. ತಾಯಿ ಯಾವತ್ತೂ ಕೂಡ ಸುಳ್ಳು ಹೇಳುವುದಿಲ್ಲ. ಅದು ಇಂತಹ ಭಾವೋದ್ವೇಗದ ಸಂದರ್ಭದಲ್ಲಿ ಕನ್ಯೆಯನ್ನು ಗಂಡನಿಗೆ ಕೊಡ್ತಕ್ಕಂಥದ್ದು, ಆ ಮನೆಯವರಿಗೆ ಕೊಡುವ ಸಂದರ್ಭದಲ್ಲಂತೂ ಅವಳು ಹೇಗೆ ಸುಳ್ಳು ಹೇಳುವುದಿಲ್ಲವೋ ಅವಳ ಮಾತು ಎಂದೂ ಸುಳ್ಳಾಗುವುದಿಲ್ಲ. ಅದರಂತೆ ನಿನ್ನ ಮಾತು ಅಷ್ಟು ಹೇಳಿದ್ರು ರುಕ್ಮಿಣಿಗೆ ತೃಪ್ತಿ ಇಲ್ಲ. ಅದಕ್ಕೆ ಪ್ರಾಯ ಅಂತ ತಾಯಿ ಮಗಳಿಗೆ ಹೇಳಿದ ಮಾತು ಸುಳ್ಳಾಗುವುದಿಲ್ಲ. 95% ಅಂಶ ಸುಳ್ಳಾಗುವುದಿಲ್ಲ, ಇನ್ನು 5 ಅಂಶ ಸುಳ್ಳು ಆಗಬಹುದು. ಅವಳೇನು ತನ್ನ ಮಾತು ಸತ್ಯ ಆಗುವಂತೆ ನಡೆಸುವಂತೆ ಅದಕ್ಕೆ ಸಮರ್ಥಳಾದವಳಲ್ಲ. ಹಾಗಾಗಿ ಆದ್ದರಿಂದ ಪ್ರಾಯ ಅವಳ ಮಾತು ಸುಳ್ಳಾಗುವುದಿಲ್ಲ. ತಥಾತೆ ವಾಚ ಕ್ವಾಪಿ ನಾಲಿಕಂ ಬರುತ್ತೇವ. ಆದರೆ ನಿನ್ನ ಮಾತು ಆಗಲ್ಲ, 100ಕ್ಕೆ 100 ಪಾಲು ಎಂದೂ ಸುಳ್ಳಾಗುವುದಿಲ್ಲ. ತಾಯಿಯ ಮಾತಿನ ದೃಷ್ಟಾಂತ ಕೊಟ್ಟಲು ರುಕ್ಮಿಣಿ, ಆದರೆ ಪೂರ್ಣ ಅವಳಿಗೆ ತೃಪ್ತಿ ಆಗಿಲ್ಲ. ಹೆಚ್ಚಿನ ಅಂಶ ಅವಳ ಮಾತು ಸುಳ್ಳಾಗುವುದಿಲ್ಲ, ಆದರೆ ನಿನ್ನ ಮಾತು ಆಗಲ್ಲ, 100ಕ್ಕೆ 100 ಪಾಲು ಕೂಡ ಅದು ಸತ್ಯವೇ ಆಗುತ್ತೆ ಅಂತ ರುಕ್ಮಿಣೀ ದೇವಿ ಕೃಷ್ಣನ ಮಾತಿನ ಬಗ್ಗೆ ಕೊಟ್ಟಿರ್ತಕ್ಕಂಥ ಪ್ರಮಾಣ ಪತ್ರ. ಸತ್ಯ ಮಾತನ್ನೇ ಕೃಷ್ಣ ಹೇಳ್ತಾನೆ. ಸತ್ಯಧರ್ಮ ಸತ್ಯಸಂಧ ಅಂತ 512ನೇ ನಾಮ. ಸತ್ಯಸಂಧ ಯಸ್ಯ ಸಹ. ಸಂಧ ಅಂದರೆ ಪ್ರತಿಜ್ಞೆ ಉಳ್ಳವ. ಯಾವುದು ಮಾತಿನ ಒಂದು ಪ್ರತಿಜ್ಞಾ ರೂಪದಲ್ಲಿ ಮಾತು ಕೊಡ್ತಾನೆ ಅದನ್ನು ಖಂಡಿತ ಪಾಲಿಸಿಯೇ ಪಾಲಿಸ್ತಾನೆ ಅಂತ ಒಂದು ಅರ್ಥ. ಸತ್ಯವಚನೈ ಸಹ ಸಂಧತ್ತೇ ಇತಿ. ತನ್ನ ಮಾತು ಅದು ಸತ್ಯ ಆಗುವಂತೆ ಅದನ್ನು ಕೂಡಿಸುವ ಸಾಮರ್ಥ್ಯ ಉಂಟು ಅವರಿಗೆ. ಯಾವುದನ್ನು ಹೇಗೆ ಬೇಕಾದರೂ ಕೂಡಿಸ್ತಾನೆ. ಹಾಗಾಗಿ ಸತ್ಯಸಂಧ. ಮತ್ತೊಂದು ಮಾತು ಇದೆ, ಹೀಗೆ ಅವ ವೈಯಕ್ತಿಕ ಜೀವನದಲ್ಲಿ ಹೇಗೆ ಸತ್ಯಧರ್ಮ ಸತ್ಯಸಂಧ ಆಗಿದ್ದಾನೋ ಅದೇ ರೀತಿ ಸತ್ಯಧರ್ಮ ಪರಾಯಣ, ಸತ್ಯ ಮತ್ತು ಧರ್ಮಕ್ಕೆ ಮುಖ್ಯ ಆಶ್ರಯನಾದ ಪರಾಯಣ, ಅದಕ್ಕೆ ತುಂಬ ಒತ್ತು ಕೊಟ್ಟ. ತಾನು ಸತ್ಯವನ್ನು ಹೇಳ್ತಾನೆ, ಉಳಿದವರು ಕೂಡ ಸತ್ಯ ಹೇಳುವಂತೆ ಧರ್ಮವನ್ನು ಆಚರಣೆ ಮಾಡುವಂತೆ ಅದಕ್ಕೆ ಬೇಕಾದ ಸ್ಫೂರ್ತಿಯನ್ನು ಅವ ನೀಡ್ತಾನೆ. ಹೀಗೆ ಹೇಳಿದ ಕೂಡಲೇ ನಮಗೆ ಒಂದು ಸಂಶಯ ಬರುತ್ತೆ. ಹಾಗಾದ್ರೆ ದ್ರೋಣಾಚಾರ್ಯರು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡ್ತಾ ಇರುವಾಗ ಯುಧಿಷ್ಠಿರನ ಹತ್ರ ದ್ರೋಣಾಚಾರ್ಯರ ಮತ ಸತ್ತ, ಅಶ್ವತ್ಥಾಮ ಹತಃ ಅಂತ ನೀನು ಹೇಳು ಅಂತ ಯಾಕೆ ಒತ್ತಾಯ ಮಾಡಿದ? ದ್ರೋಣಾಚಾರ್ಯ ಬದುಕಿದ್ರು, ಆದರೂ ವಾಸುದೇವ ಪ್ರಚೋದಿತ ಅಂತ ಆಚಾರ್ಯ ಹೇಳ್ತಾರೆ. ಯಾಕೆಂದ್ರೆ ಯುಧಿಷ್ಠಿರ ಹಾಗೆ ಸುಳ್ಳು ಹೇಳುವವಲ್ಲ, ಆದುದರಿಂದ ಒಮ್ಮೆಲೆ ಅದನ್ನು ಒಪ್ಕೊಂಡಿಲ್ಲ.
ಮತ್ತೆ ಮತ್ತೆ ಕೃಷ್ಣ ಒತ್ತಾಯ ಮಾಡಿದಾಗ ಅವ ಹಾಗೆ ಹೇಳಿರುವಂತ. ಅದಕ್ಕೆ ಸರಿಯಾಗಿ ಭೀಮಸೇನ ಒಂದು ಕುದುರೆ ಸತ್ತಿದೆ, ಮಾಲವರಾಜನ ಕುದುರೆ ಅಶ್ವತ್ಥಾಮ ಅಂತ. ಹಾಗಾಗಿ ಅದನ್ನು ಹೇಳುವಾಗ ಅದನ್ನು ಹೇಳುವ ನೆಪದಿಂದ ಅಶ್ವತ್ಥಾಮ ಹತಃ ಕುಂಜರ ಅಂತ ಸ್ವಲ್ಪ ಮೇಲೆ ಹೇಳಿಬಿಟ್ಟ. ಇರ್ಲಿ, ಆದ್ರೆ ಯುಧಿಷ್ಠಿರನ ಅಭಿಪ್ರಾಯ ಹೇಗಿತ್ತು ಅಂದ್ರೆ ಅಶ್ವತ್ಥಾಮ ಹತಃ ಅಂದ್ರೆ ದ್ರೋಣಾಚಾರ್ಯರಿಗೆ ತನ್ನ ಮಗನೇ ಸತ್ತ ಅನ್ನುವ ಭ್ರಾಂತಿ ಉಂಟಾಗಬೇಕು ಅಂತಲೇ ಕೃಷ್ಣನ ಅಭಿಪ್ರಾಯವೇ. ಅದಕ್ಕಾಗಿಯೇ ಕೃಷ್ಣ ಹೇಳಿರುವಂತದ್ದು. ಯಾಕಂದ್ರೆ ಅಶ್ವತ್ಥಾಮ ದ್ರೋಣಾಚಾರ್ಯರು ಹೇಗಾದ್ರೂ ಮಾಡಿ ಅವರು ಯುದ್ಧದಿಂದ ನಿವೃತ್ತರಾಗುವಂತೆ ಮಾಡಬೇಕಾಗಿತ್ತು, ಅದಕ್ಕೆ ಹಾಗೆ ಮಾಡಿದರು. ಹಾಗಾಗಿ ಅದು ಮೇಲ್ನೋಟಕ್ಕೆ ಸತ್ಯದಂತೆ ಇದೆ. ಸತ್ಯದ ಕೊಟೇಶನ್ ಉಳ್ಳ ಸುಳ್ಳದು, ಹಸಿ ಸುಳ್ಳದು. ಯಾಕೆಂದ್ರೆ ಸುಳ್ಳಿನ ಕೆಟ್ಟ ಪ್ರಭಾವ ದ್ರೋಣಾಚಾರ್ಯ ಮೇಲೆ ಆಗಿದೆ. ಅದು ಆಗಬೇಕು ಅಂತಲೇ ಕೃಷ್ಣನ ಅಭಿಪ್ರಾಯ. ಅವರಿಗೆ ತನ್ನ ಮಗ ಸತ್ತ ಅಂತಲೇ ಭ್ರಾಂತಿ ಬರಬೇಕು ಅಂತಲೇ. ಅವರಿಗೆ ಅಶ್ವತ್ಥಾಮ ಅನ್ನತಕ್ಕಂಥ ಮಾಳವರಾಜನ ಕುದುರೆ ಸತ್ತಿದೆ ಎನ್ನುವುದರ ಹೇಳುವುದರಲ್ಲಿ ತಾತ್ಪರ್ಯವೇ ಇಲ್ಲ. ಹಾಗಾಗಿ ಕೃಷ್ಣ ಏನು ಮಾಡಿದ ಹಾಗಾಯಿತು? ಯುಧಿಷ್ಠಿರನ ಮೂಲಕ, ಯಾವತ್ತೂ ಸತ್ಯದ ಬಗ್ಗೆ ಅಷ್ಟು ಒಲವುಳ್ಳ ಯುಧಿಷ್ಠಿರನ ಮೂಲಕ ದ್ರೋಣಾಚಾರ್ಯರ ವಿಷಯದಲ್ಲಿ ಒಂದು ಸುಳ್ಳು ಹೇಳಿಸ್ತಾನೆ. ಇಂಥವನು ಸತ್ಯಧರ್ಮ ಪರಾಯಣ ಹೇಗೆ ಆಗ್ತಾನೆ? ಅದಕ್ಕೆ ದ್ರೋಣಾಚಾರ್ಯರ ವಿಷಯದಲ್ಲಿ ಸುಳ್ಳು ಹೇಳಿಸಿದವ ಅಂತ ಯಾರಿಗಾದ್ರೂ ಸಂದೇಹ ಬಂದರೆ ಆಶ್ಚರ್ಯ ಇಲ್ಲ. ಆದರೆ ಗಮನಿಸಬೇಕಾದ ಕೃಷ್ಣನ ನಿಘಂಟಿನಲ್ಲಿ ಸತ್ಯ ಶಬ್ದದ ಅರ್ಥವೇ ಬೇರೆ. ಸುಳ್ಳು ಹೇಳದಿರುವುದೇ 100% ಪಾಲು ಸತ್ಯ ಅಲ್ಲ. ಅವನ ಪರಿಭಾಷೆ, ಸತ್ಯದ ಪರಿಭಾಷೆ ಏನು ಅಂದ್ರೆ ಅವ ಹೇಳ್ತಾನೆ, ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತು ದುಷ್ಕರಂ. ಅರ್ಜುನ, ನಾನು ಸತ್ಯ ಹೇಳ್ತೇನೆ ಅಂತ ಸತ್ಯವಚನ ಸುಲಭವಾಗಿ ನಾನು ಸತ್ಯ ಹೇಳ್ತೇನೆ ಅಂತ ಹೇಳ್ಬೋದು. ಯಾವುದು ಸತ್ಯ ಯಾವುದು ಸುಳ್ಳು ಈ ವಿಶ್ಲೇಷಣೆ ಅಂತೂ ಬಹಳ ದುಷ್ಕರವಾದದ್ದು. ಯಾಕೆ ಗೊತ್ತಾ? ಸತ್ಯ ಅಂದ್ರೆ ಸುಳ್ಳು ಹೇಳದಿರುವುದೇ ಸತ್ಯ ಆಗುವುದಿಲ್ಲ. ಬದಲಾಗಿ ಯಸ್ಸತಾಂ ಹಿತಮತ್ಯಂತಂ ತತ್ಸತ್ಯಮಿತಿ ನಿಶ್ಚಯ. ಸತ್ಯ ಶಬ್ದದ ನಿರ್ವಚನವೇ ಸತಾಂ ಹಿತಂ ಅಂತ. ಅದು ಬರೇ ಸಜ್ಜನರಿಗೆ ಹಿತ ಅಷ್ಟೇ ಅಲ್ಲ, ಸಜ್ಜನರಿಗೆ ಅತ್ಯಂತ ಹಿತ. ಯಾರು ಹೆಚ್ಚು ಸಜ್ಜನರು ಅವರಿಗೇ ಹಿತ. ಹೀಗೆ ಯಾರು ಸಜ್ಜನರು ಅವರಿಗೆ ಯಾವುದು ಹಿತ, ಅತ್ಯಂತ ಹಿತ ಯಾವುದು, ಸಜ್ಜನರು ಅತ್ಯಂತ ಸಜ್ಜನರು ಯಾವುದು, ಇದೆಲ್ಲ ವಿಶ್ಲೇಷಣೆ ಮಾಡಿಕೊಂಡು ಸಜ್ಜನರಿಗೆ ಹಿತವಾದದ್ದು ಸತ್ಯ ಅಂತ ಇಟ್ಟುಕೊಂಡು ಸಜ್ಜನರು ಯಾರು ಅಂತ ತಿಳ್ಕೊಳ್ಬೇಕು. ಆ ಸಜ್ಜನರಲ್ಲೂ ಕೂಡ ಹೆಚ್ಚು ಸಜ್ಜನರು ಯಾರು, ಅವರಿಗೆ ಹಿತ ಆಗುವುದು ಯಾವುದು, ಅತ್ಯಂತ ಹಿತ ಆಗುವುದು ಯಾವುದು ಇತ್ಯಾದಿ ಎಲ್ಲ ವಿಶ್ಲೇಷಣೆ ಮಾಡಬೇಕು. ಅದಕ್ಕಾಗಿ ಕೃಷ್ಣ ಹೇಳ್ತಾರೆ, ಸತ್ಯ ಜ್ಞಾನಂತು ದುಷ್ಕರಂ ಯಸ್ಸತಾಂ ಹಿತಂ ಅತ್ಯಂತಂ ತತ್ಸತ್ಯಮಿತಿ ನಿಶ್ಚಯ. ಸಜ್ಜನರಿಗೆ ಅತ್ಯಂತ ಹಿತವಾದ, ಒಳ್ಳೆ ಸಜ್ಜನರಿಗೆ ಅತ್ಯಂತ ಹಿತವಾದಂತೆ ಸತ್ಯ. ಇದು ಕೃಷ್ಣನ ಪರಿಭಾಷೆ. ಈ ಸತ್ಯದ ಪರಿಭಾಷೆಯ ಹಿನ್ನೆಲೆಯಲ್ಲಿ ಕೃಷ್ಣ ಯುಧಿಷ್ಠಿರನಿಂದ ಅಶ್ವತ್ಥಾಮ ಹತಃ ಅಂತ ಏನು ಮಾತು ಹೇಳಿಸಿದ ಅದು 100% ಪಾಲು ಸತ್ಯ. ಯಾಕೆಂದ್ರೆ ದ್ರೋಣಾಚಾರ್ಯರು ಅವರು 5 ದಿವಸ ಮಹಾಭಾರತ ಯುದ್ಧದಲ್ಲಿ ಸೇನಾಧಿಪತಿಗಳಾಗಿ ಪಾಲ್ಗೊಳ್ಬೇಕಿತ್ತು. ಅವರ ಕೋಟ ಅಷ್ಟೇ. ಅವರ ಕೋಟ ಎಷ್ಟು ಅನ್ನುವುದು ಕೃಷ್ಣನಿಗೆ, ಧರ್ಮಾಧ್ಯಕ್ಷನಾದ ಕೃಷ್ಣನಿಗೆ ಗೊತ್ತು. ಹಾಗಾಗಿ ಅವರ ಕೋಟ ಮುಗಿದಿದೆ. ಇನ್ನು ಅವರು ಯುದ್ಧ ಮಾಡಬಾರದು. ಅವರು ಮೂಲತಃ ಬ್ರಾಹ್ಮಣರು, ಶಿರೋಂಚ ವೃತ್ತಿಯಲ್ಲಿದ್ದವರು. ಏನೋ ದ್ರುಪದನ ಮೇಲಿನ ಹಠದಿಂದಾಗಿ ಈ ಒಂದು ಕ್ಷತ್ರಿಯ ಧರ್ಮವನ್ನು ಸ್ವೀಕಾರ ಮಾಡಿಬಿಟ್ಟು, ಅದು ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ದುರ್ಯೋಧನನಿಗೆ ಸ್ಫೂರ್ತಿ ಕೊಡುವುದಕ್ಕಾಗಿ ಇಷ್ಟು ದಿವಸ ಅವರಿಂದ ಭಗವಂತ ಮಾಡಿಸಿದ. ಇನ್ನು ಒಂದು ಕ್ಷಣವೂ ಕೂಡ ಅವರಿಂದ ಈ ಕ್ಷತ್ರ ಧರ್ಮದ ಪಾಲನೆ ಆಗಬಾರ್ದು, ಆದರೆ ಅದು ಪಾಪ ಬರುತ್ತೆ. ಅದಕ್ಕಾಗಿ ಸತಾಂ ಅಂದರೆ ದ್ರೋಣಾಚಾರ್ಯ, ಅವರಿಗೆ ಹಿತ ಅಶ್ವತ್ಥಾಮ ಹತಃ, ನಿಮ್ಮ ಮಗ ಸತ್ತಿದ್ದಾನೆ ಅಂತ ಹೇಳಿ ಅವರು
ಯುದ್ಧದಿಂದ ನಿವೃತ್ತರಾಗುವುದೇ ಅವರಿಗೆ ಹಿತವಾದದ್ದು. ಹಾಗಾಗಿ ಅವರಿಗೆ ಹಿತ ಅನ್ನುವ ದೃಷ್ಟಿಯಿಂದಲೂ ಕೂಡ ಕೃಷ್ಣ ಯುಧಿಷ್ಠಿರನಿಂದ ಅಶ್ವತ್ಥಾಮ ಹತಃ ಅಂತ ಅವರ ಮಗ ಸತ್ತ ಅಂತ ಭ್ರಾಂತಿ ಬರುವಂತೆ ಹೇಳುವಂತಲೇ ಹೇಳಿರುವುದು. ಯಾಕೆಂದ್ರೆ ಅದು ಸತಾಂಹಿತ, ದ್ರೋಣಾಚಾರ್ಯರಿಗೆ ಹಿತ. ಅದಕ್ಕಿಂತ ಮುಖ್ಯವಾಗಿ ಪಾಂಡವರಿಗೆ ಹಿತ. ಪಾಂಡವರಿಗೆ ರಾಜ್ಯ ದೊರಕಬೇಕು. ದ್ರೋಣಾಚಾರ್ಯರನ್ನು ಯುದ್ಧದಿಂದ ನಿವೃತ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಬೇರೆ ಮಾರ್ಗವೇ ಇಲ್ಲ. ಅವರೇ ಹೇಳಿದ್ರು, ನಾನು ಯುದ್ಧದಿಂದ ನಿವೃತ್ತ ಆಗಬೇಕಾಗಿದ್ರೆ ನನಗೆ ಮಗ ಸತ್ತ ಅಂತಕ್ಕಂಥ ಕಹಿ ಸುದ್ದಿ ದೊರಕಿದ್ರೆ ಮಾತ್ರ ನಾನು ಯುದ್ಧದಿಂದ ನಿವೃತ್ತ ಆಗುದಿಲ್ಲ, ಇಲ್ಲಿ ಆಗುವುದಿಲ್ಲ ಅಂತ. ಹಾಗಾಗಿ ಇರುವುದು ಒಂದೇ ಮಾರ್ಗ. ಹಾಗಾಗಿ ಸತಾಂ ಹಿತಂ, ಸಜ್ಜನರಾಗಿರ್ತಕ್ಕಂಥ ಪಾಂಡವರಿಗೆ ಇದು ಹಿತ. ಅದಕ್ಕಿಂತ ಮುಖ್ಯವಾಗಿ ಮುಂದೆ ಪಾಂಡವರಿಂದ ಯಾರು ಆಡಳಿತಕ್ಕೆ ಒಳಗಾಗ್ತಾರೆ ಪ್ರಜೆಗಳು, ಅವರಿಗೂ ಕೂಡ ಇದು ಹಿತ. ದ್ರೋಣಾಚಾರ್ಯ ಯುದ್ಧ ಮಾಡ್ತಾ ಇದ್ರೆ ಕ್ರಮೇಣ ಒಂದೊಮ್ಮೆ ದುರ್ಯೋಧನಿಗೆ ರಾಜ್ಯಭಾರದ ಅಧಿಕಾರ ಬಂದು ಬಿಟ್ರೆ ಅವರಿಗೆ ಇದು ಅಹಿತ ಆಗುತ್ತೆ, ಆ ಪ್ರಜೆಗಳಿಗೆ. ಹಾಗೆ ಆ ಪ್ರಜೆಗಳಿಗೆ ಹಿತ ಆಗಬೇಕು, ಪಾಂಡವರಿಗೆ ಹಿತ, ಹಾಗೆ ದ್ರೋಣಾಚಾರ್ಯರಿಗೂ ಹಿತ, ಕೊನೆಗೆ ತನಗೂ ಹಿತ. ಸಜ್ಜನರಲ್ಲೆಲ್ಲ ಶ್ರೇಷ್ಠನಾದವ ಭಗವಂತ. ಭಗವಂತ ಒಂದು ರೀತಿ ಸಂಕಲ್ಪ ಮಾಡ್ತಾನೆ, ಹಾಗಾಗಿ ಅವನಿಗೆ ಹಿತವಾದದ್ದೇ ಮುಖ್ಯವಾಗಿ ಸತ್ಯ. ಹಾಗಾಗಿ ಆ ಒಂದು ಪರಿಭಾಷೆಯ ಹಿನ್ನೆಲೆಯಲ್ಲಿ ಕೃಷ್ಣ ಯುಧಿಷ್ಠಿರನಿಂದ ಅಶ್ವತ್ಥಾಮ ಹತಃ ಅಂತ ಏನು ಹೇಳಿಸಿದ ಅದು ಕೂಡ 100ಕ್ಕೆ 100 ಪಾಲು ಸತ್ಯವಾಗಿರುವಂತಹದ್ದು. ಆ ಅಭಿಪ್ರಾಯದಲ್ಲೇ ಅವ ಆ ಸತ್ಯವನ್ನು ಹೇಳಿಸಿರುವಂತಹದ್ದು. ಈ ಮಾತು ಸತ್ಯಸ್ಯ ವಚನಂ ಶ್ರೇಯ ಅಂತ ಹೇಳಿಸಿರ್ತಕ್ಕಂಥ ಮಾತು ಅದು ಅರ್ಜುನನ ಎದುರು ಕೃಷ್ಣ ಹೇಳಿರುವಂಥದ್ದು. ಅರ್ಜುನನಿಗೂ ಯುಧಿಷ್ಠಿರನಿಗೂ ಅಂತಃಕಲಹ ಆಗುತ್ತೆ. ಆ ಕಲಹಕ್ಕೆ ಸಂಬಂಧಪಟ್ಟಂತೆ ಯುಧಿಷ್ಠಿರ ಬೈದು ಬಿಟ್ಟ ಅರ್ಜುನನನ್ನು, ನಿನ್ನ ಗಾಂಡೀವ ಧನುಸ್ಸನ್ನು ಕೃಷ್ಣನಿಗೆ ಕೊಟ್ಟು ಬಿಡು, ನಿಂಗೆ ಬೇಡ. ಅರ್ಜುನ ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ಹಿಂದೆ ಆ ಅಸ್ತ್ರವನ್ನು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಕ್ಷತ್ರಿಯರು ಒಂದೊಂದು ಪ್ರತಿಜ್ಞೆ ಮಾಡುವಂತಹದ್ದುಂಟು. ಆ ಪ್ರತಿಜ್ಞೆ, ಅರ್ಜುನನ ಪ್ರತಿಜ್ಞೆ ಏನು ಅಂದ್ರೆ, ಗಾಂಡೀವ ಧನುಸ್ಸನ್ನು ಇನ್ನೊಬ್ಬರಿಗೆ ಕೊಡುವಂತ ಯಾರು ಕೊಟ್ಟರೆ ಅವರನ್ನು ಆ ಕ್ಷಣದಲ್ಲೇ ಕೊಂದು ಹಾಕ್ತೇನೆ. ಹಾಗಾಗಿ ಅರ್ಜುನನ ಪ್ರತಿಜ್ಞೆಗೆ ಅನುಗುಣವಾಗಿ ಅರ್ಜುನ ಯುಧಿಷ್ಠಿರನ್ನು ಕೊಂದು ಹಾಕಬೇಕಿತ್ತು. ಅದಕ್ಕೆ ತೊಡಗಿದ್ದ ಕೂಡ. ಆ ಸಂದರ್ಭದಲ್ಲಿ ಕೃಷ್ಣ ಹೇಳು, ನಿನ್ನ ಪ್ರತಿಜ್ಞೆಯನ್ನು ಉಳಿಸುವುದೇ ಸತ್ಯ ಅಲ್ಲ, ಸಜ್ಜನರಿಗೆ ಹಿತ ಆಗುವಂತೆ ನೀನು ನಡ್ಕೊಳ್ಬೇಕು. ಯುಧಿಷ್ಠಿರ ರೂಪ ಆಗಿರ್ತಕ್ಕಂಥ ಸಜ್ಜನರು, ಪಾಂಡವರು ಸಜ್ಜನರು, ಇವರೆಲ್ಲ ಸಜ್ಜನರಿಗೆ ಹಿತ ಆಗಬೇಕು ಅಂದ್ರೆ ಈಗ ನೀನು ಯುಧಿಷ್ಠಿರನ್ನು ಕೊಲ್ಲಬಾರದು. ಕೊಲ್ಲುವ ಮೂಲಕ ನಿನ್ನ ಪ್ರತಿಜ್ಞೆಯನ್ನು ಉಳಿಸುವುದು ಅದು ಸತ್ಯ ಆಗುವುದಿಲ್ಲ. ಅದನ್ನು ಬೇರೆ ರೀತಿಯಿಂದ ಮಾಡುವುದು ಗುರುಣಾಂ ತ್ವಂಕಾರ. ಯುಧಿಷ್ಠಿರನ್ನು ಬೈಯುವ ಮೂಲಕ ಅವನ ವಧೆಗೆ ಪ್ರತಿನಿಧಿಯಾದದನ್ನು ಮತ್ತೊಂದು ಮಾಡಿ ನಿನ್ನ ಪ್ರತಿಜ್ಞೆ ಸತ್ವ ಆಗುವಂತೆ ಮಾಡು, ಅಂದರೆ ಸಜ್ಜನರಿಗೆ ಹಿತ ಆಗುವಂತೆ ಮಾಡು ಅಂತ ಹೇಳುವ ಸಂದರ್ಭದಲ್ಲಿ ಕೃಷ್ಣ ಈ ಒಂದು ಸತ್ಯದ ಪರಿಭಾಷೆಯನ್ನು ನಮ್ಮ ಮುಂದೆ ಇಟ್ಟಿರುವಂತದ್ದು. ಹಾಗಾಗಿ ಆ ಸಂದರ್ಭದಲ್ಲೂ ಅವ ಸತ್ಯಧರ್ಮ ಪರಾಯಣನಾಗಿದ್ದ. ಅರ್ಜುನನಿಗೆ ಸತ್ಯದ ಬಗ್ಗೆ ಬೆಳಕು ಚೆಲ್ಲಿ ಅವ ಸತ್ಯವನ್ನು ಅಳವಡಿಸಿಕೊಳ್ಳುವಂತೆ ಕೃಷ್ಣ ಮಾಡಿದ್ದಾನೆ. ಹೀಗೆ ಕೃಷ್ಣ ತಾನು ಸತ್ಯವನ್ನು ನುಡಿಯುವುದಲ್ಲದೆ ಉಳಿದವರಿಗೂ ಕೂಡ ಇಂತಹ ಸತ್ಯಕ್ಕೆ ಬೇಕಾದ ಸ್ಫೂರ್ತಿ ನೀಡಿದವ. ಒಂದು ಪ್ರಶ್ನೆ ಬರುತ್ತೆ, ತನ್ನ ವಿಷಯದಲ್ಲಿ ಕೆಲವೊಮ್ಮೆ ಕೃಷ್ಣ ಸುಳ್ಳು ಹೇಳಿದ ಹಾಗೆ ಉಂಟು. ಮುಚುಕುಂದ, ಮಾಂಧಾತ್ರಿಯ ಮಗ ಮುಚುಕುಂದ ಕಾಲಯವನ್ನು ಸಂಹಾರ ಆದ ಮೇಲೆ ಕೃಷ್ಣನು ಕಾಣ್ತಾನೆ. ನೀನು ಯಾರು ಅಂತ ಮುಚುಕುಂದನಿಗೆ ಕೃಷ್ಣನ ಪರಿಚಯ ಇಲ್ಲ. ಆಗ ಕೃಷ್ಣ ಅವನ ಎದುರು ತನ್ನ ಪರಿಚಯವನ್ನು ಹೇಳ್ತಾ, ಜನ್ಮ ಕರ್ಮಾಭಿಧಾನಾನಿ ಸಂತಿಮೇಂಗ ಸಹಸ್ರಶಃ ನ ಶಕ್ಯಂತೆ ಅನುಸಂಖ್ಯಾನಂ ಅನಂತತ್ವ ಮಯಾಪಿಹಿ. ನಾನು ಯಾರು ಅಂದ್ರೆ ನನ್ನ ಜನ್ಮ ಕರ್ಮ ಮತ್ತೆ ಹೆಸರುಗಳು ಸಾವಿರ ಸಂಖ್ಯೆಯಲ್ಲಿವೆ. ಎಷ್ಟು ಅಂದ್ರೆ ನನಗೂ ಕೂಡ ಅವುಗಳನ್ನು ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ಲ, ಯಾಕೆಂದ್ರೆ ಅನಂತವಾಗಿರುವಂತಹದ್ದು. ಹಾಗಾದ್ರೆ ಇದು ಕೃಷ್ಣ ಹೇಳ್ತಕ್ಕಂಥ ಸುಳ್ಳು ಅಲ್ಲ ಅಂದ್ರೆ ಕೃಷ್ಣನಿಗೆ ಅಸಾಮರ್ಥ್ಯ ಹೇಳಿದಾಗುತ್ತೆ. ನ ಶಕ್ತಿ ಅಂತ ಹೇಳುವುದಕ್ಕೆ ನಿಜವಾದ ಅರ್ಥ ಅಂತ ಇದ್ರೆ ಅವನಿಗೆ ಶಕ್ತಿ ಇಲ್ಲ, ಅವ ಸರ್ವಸಮರ್ಥ ಅಂತ ನಾವು ಹೇಳ್ತೇವೆ. ತನ್ನ ಗುಣ ಕರ್ಮಗಳನ್ನು ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ಲ ಅಂದ್ರೆ ಅವ ಸರ್ವಶಕ್ತ ಹೇಗೆ? ಒಂದೊಮ್ಮೆ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಸುಳ್ಳು
ಸುಳ್ಳು ಹೇಳಿದ ಅಂತ. ಅದೇ ರೀತಿ ಮತ್ತೊಮ್ಮೆ ಕೃಷ್ಣ ಇದೇ ಮಾತು, ಇಂಥದ್ದೇ ಮಾತು ಹೇಳಿದ್ದಾನೆ. ಉದ್ಧವನಿಗೆ ತನ್ನ ವಿಭೂತಿ ರೂಪಗಳನ್ನೆಲ್ಲ ಹೇಳಿ ಸಂಖ್ಯಾನಂ ಪರಮಾಣೂನಾಂ ಕಾಲೇನ ಕ್ರಿಯತೆಮಯ, ನಾನು ನನ್ನ ಎಷ್ಟು ಅಂದರೆ ಭೂಮಿಯ ಪರಮಾಣುಗಳನ್ನು ಬೇಕಾದರೂ ನಾನು ಲೆಕ್ಕ ಮಾಡಬಲ್ಲೆ. ಕಾಲೇನ ಅಂದರೆ ನನ್ನ ಗುಣಸ್ವರೂಪಿಯಾದ ನಾನು ಅದನ್ನು ಲೆಕ್ಕ ಮಾಡಬಲ್ಲೆ. ನತತಾ ಮೇ ವಿಭೂತೀನಾಂ ಸೃಜತೋಂಡಾದಿ ಕೋಟಿಶಃ, ಕೋಟಿ ಕೋಟಿ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವವ ನಾವು. ಅದರಲ್ಲಿರ್ತಕ್ಕಂಥ ನನ್ನ ವಿಭೂತಿ ರೂಪಗಳನ್ನು ಮಾತ್ರ ನನಗೆ ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ಲ, ಅಷ್ಟೂ ಇವೆ ಅಂತ ಹೀಗೆ ಹೇಳುವಂತಹದ್ದು ಉಂಟು. ಇಲ್ಲಿಯೂ ಕೂಡ ಹಾಗೆ, ನನಗೆ ಲೆಕ್ಕ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಆಗ ಆಚಾರ್ಯ ಹೇಳ್ತಾರೆ, ಅಸಂಖ್ಯತ್ವಾತ್ ನ ಕ್ರಿಯತೆ ಮಯ, ನಾನು ಲೆಕ್ಕ ಮಾಡೋದಿಲ್ಲ, ಯಾಕೆಂದ್ರೆ ಅದು ಅಸಂಖ್ಯ, ನತು ಅವಿಜ್ಞಾನ, ತಿಳಿಯದೇ ಇರುವುದರಿಂದ ಅಲ್ಲ. ಆ ಸಂದರ್ಭದಲ್ಲಿ ಆಚಾರ್ಯ ಒಂದು ಪ್ರಮಾಣವನ್ನು ಉಲ್ಲೇಖ ಮಾಡ್ತಾರೆ. ಅನಂತಮಪಿ ವೇತ್ತೀಶಃ ತ್ವನಂತಂ ಅಂತವತ್ತತ ಅನಂತಸ್ಯ ಹಿ ಸಂಖ್ಯಾನೇ ನತು ಸರ್ವಜ್ಞತಾ ಭವೇ. ಭಗವಂತ ಅನಂತವಾದರೂ ಕೂಡ ತನ್ನ ಗುಣಗಳು, ಕ್ರಿಯೆಗಳು, ರೂಪಗಳು, ವಿಭೂತಿ ರೂಪಗಳು ಅನಂತ ಆದರೂ ಕೂಡ ಅವುಗಳನ್ನು ತಿಳ್ಕೊಂಡಿದ್ದಾನೆ. ಆದರೆ ಅಂತವತ್ ನ ಜಾನ, ಅವು ಅನಂತ ಅಲ್ವೇನೋ, ಹಾಗಾಗಿ ಅವುಗಳನ್ನು ಅನಂತ ಅಂತಲೇ ತಿಳ್ಕೊಂಡಿದ್ದಾನೆ ಹೊರತು ಶಾಂತ ಅಂತ ತಿಳ್ಕೊಂಡಿಲ್ಲ. ಅವುಗಳ ಅಸಂಖ್ಯೇಯ ತಾನೇ, ಹಾಗಾಗಿ ಸಂಖ್ಯೇಯ ಅಂತ ಅವ ತಿಳ್ಕೊಂಡಿಲ್ಲ. ಅನಂತಮಪಿ ವೇತ್ತೀಶಃ ಪ್ರತ್ಯೇಕಂತ ವಿಶೇಷತ, ಒಂದೊಂದೇ ಗುಣಗಳು ಎಲ್ಲವೂ ಗೊತ್ತಿದೆ. ಅನಂತ ಗುಣಗಳಲ್ಲಿ ಸೇರಿಕೊಂಡಿರ್ತಕ್ಕಂಥ, ಅಸಂಖ್ಯಾತವಾಗಿರ್ತಕ್ಕಂಥ ವಿಭೂತಿ ರೂಪಗಳಲ್ಲಿ ಸೇರಿಕೊಂಡಿರ್ತಕ್ಕಂಥ ಎಲ್ಲ ವಿಭೂತಿ ರೂಪಗಳು, ಎಲ್ಲ ಗುಣಗಳು, ಎಲ್ಲ ರೂಪಗಳು, ಎಲ್ಲ ಕ್ರಿಯೆಗಳು, ಅದನ್ನು ಪ್ರತ್ಯೇಕವಾಗಿ ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ. ಆದರೆ ಅವುಗಳು ಶಾಂತ ಅಂತ ತಿಳ್ಕೊಂಡಿಲ್ಲ, ಅವ ಅನಂತ ಅಸಂಖ್ಯೇಯ ಅಂತ ತಿಳ್ಕೊಂಡಿದ್ದಾನೆ. ಸರ್ವಜ್ಞತ್ವ ನಸಂಖ್ಯಾನಂ ಅಸಂಖ್ಯಸ್ಯ ಹಿ ಕುತೋ ಹಿ ಸಾ, ಯಾಕಂದ್ರೆ ಅವ ಸರ್ವಜ್ಞ. ಸರ್ವಜ್ಞ ಅಂದ್ರೆ ಪ್ರಾಮಾಣಿಕವಾದ ಎಲ್ಲವನ್ನು ತಿಳ್ಕೊಂಡಿದ್ದಾನೆ ಅಂತ. ಅವನ ಗುಣಗಳು, ಅವನ ರೂಪಗಳು ಅಸಂಖ್ಯೇಯ, ಅನಂತ. ಅವುಗಳನ್ನು ಶಾಂತ, ಸಂಖ್ಯೇಯ ಅಂತ ತಿಳ್ಕೊಂಡ್ಬಿಟ್ರೆ ಅವ ಅಸರ್ವಜ್ಞ ಆಗಿರುವುದು. ಹಾಗಾಗಿ ಅವುಗಳನ್ನು ಇದು ಅಸಂಖ್ಯೇಯ ಅಂತಲೇ, ಅನಂತ ಅಂತಲೇ ತಿಳ್ಕೊಂಡಿದ್ದಾನೆ ಅಂತ. ಆ ಅಭಿಪ್ರಾಯದಲ್ಲಿ ಕೃಷ್ಣ ಹೇಳುವುದು, ನಾನೂ ಕೂಡ ಅದನ್ನು ಲೆಕ್ಕ ಮಾಡುವುದಿಲ್ಲ. ಯಾಕೆಂದ್ರೆ ಲೆಕ್ಕ ಮಾಡಲಿಕ್ಕೆ ನನಗೆ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ. ಅವು ಅಸಂಖ್ಯೇಯ, ಅವುಗಳ ಅಸಂಖ್ಯೆಯತ್ವ ಹೋಗಬಾರ್ದು, ಅವುಗಳ ಅನಂತತ್ವ ಹೋಗಬಾರ್ದು. ಅದಕ್ಕಾಗಿ ಅವುಗಳನ್ನು ಹಾಗೆ ಇಟ್ಟಿದ್ದೇನೆ ಅಂತ. ಹಾಗಾಗಿ ಭಗವಂತ ಸರ್ವಶಕ್ತ ಅಂದರೆ ಪ್ರಾಮಾಣಿಕ ಪದಾರ್ಥಗಳನ್ನು ಕೂಡಿಸಲಿಕ್ಕೆ ಸಮರ್ಥ ಅಂತಲೇ ಹೊರತು ಅಪ್ರಾಮಾಣಿಕ ಪದಾರ್ಥವನ್ನಲ್ಲ. ಅವ ಸರ್ವಸಮರ್ಥ ಆದರೆ ದುರ್ಯೋಧನಿಗೆ ವೈಕುಂಠವನ್ನು ನೀಡಲಿ ಅಂತ ಆಪಾದನೆ ಮಾಡುವಂತಿಲ್ಲ. ಅವ ಯಾವತ್ತೂ ದುರ್ಯೋಧನಿಗೆ ವೈಕುಂಠ ಕೊಡುವುದೇ ಇಲ್ಲ, ಭೀಮಸೇನಿಗೆ ಅನ್ನದಮಸ್ಸು ಕೊಡುವುದೇ ಇಲ್ಲ, ಯಾಕೆಂದ್ರೆ ಅದು ಅಪ್ರಾಮಾಣಿಕ. ಹಾಗೆ ಇದು ತನ್ನ ಗುಣಗಳನ್ನು, ತನ್ನ ರೂಪಗಳ ಎಣಿಕೆ ಅನ್ನುವುದು ಅದು ಅಸಂಭಾವಿತ, ಅದು ಅಪ್ರಾಮಾಣಿಕ. ಅಪ್ರಾಮಾಣಿಕವನ್ನು ಎಂದೂ ಅವ ಮಾಡುವುದಿಲ್ಲ. ಅದನ್ನೇ ಮುಚುಕುಂದನ ಎದುರು ಅವ ಹೇಳಿರುವಂಥದ್ದು, ನನ್ನ ಗುಣಗಳನ್ನು ನಾನು ಎಣಿಸುವುದಿಲ್ಲ, ಹಾಗೆಯೇ ಉದ್ಧವನ ಎದುರು ನನ್ನ ವಿಭೂತಿ ರೂಪಗಳನ್ನು ನಾನು ಎಣಿಸುವುದಿಲ್ಲ ಅಂತ ಹೀಗೆ ಹೇಳಿರುವಂತಹದ್ದು. ಹಾಗಾಗಿ ಭಗವಂತ ತಾನು ಸತ್ಯನಿಷ್ಠೆ ಉಳ್ಳವ, ಹಾಗೆ ಉಳಿದವರಿಗೆ ಸತ್ಯನಿಷ್ಠೆ ಬರುವಂತೆ ಮಾಡುವ. ಅದನ್ನು ನಾವು ಸತ್ಯಧರ್ಮಣೇ ನಮಃ, ಸತ್ಯಸಂಧಾಯ ನಮಃ. ಯಾಕೆಂದ್ರೆ ಅವನಿಗೆ ಸಾಮರ್ಥ್ಯ ಇದೆ. ಸತ್ಯಸಂಧ ಅನ್ನುವ ಮಾತು, ಆ ನಾಮ ಅದನ್ನು ಹೇಳುತ್ತೆ. ಸತ್ಯಂ ಸಂಧತ್ತೆ ಇತಿ, ಅದು ಮಾತಿನಿಂದ ಕೂಡಿಸ್ತಾನೆ. ಅವ ಏನಾದರೂ ಮಾಡಿ ತನ್ನ ಬಾಯಿಂದ ಬಂದಿರತಕ್ಕಂಥ ಮಾತನ್ನು ಕೂಡಿಸ್ತಾನೆ. ಹೇಗೆ ಆದ್ಯ ಋಷಿಗಳ ಮಾತನ್ನು ಸತ್ಯವನ್ನಾಗಿಸ್ತಾನೋ ಹಾಗೆ ತನ್ನ ಕೂಡ. ಹಾಗಾಗಿ ಸತ್ಯಸಂಧ ಅನ್ನೋದಕ್ಕೆ ಅದು ಒಂದು ಸತ್ಯವಾದ ಪ್ರತಿಜ್ಞೆ ಉಳ್ಳವ, ಸತ್ಯವನ್ನು ಕೂಡಿಸುವವ ಅಂತ. ಹಾಗೆ ಸತ್ಯಸಂಧಾಯ ನಮಃ, ಸತ್ಯಧರ್ಮ ಪರಾಯಣಾಯ ನಮಃ ಅಂತ ನಾವು ಸ್ತುತಿಸಬೇಕಾದದ್ದು. ಇದನ್ನು ಪೃಥ್ವಿ ಕಂಡಿದ್ದಾಳೆ. ಕೃಷ್ಣನ ಸತ್ಯನಿಷ್ಠೆಯನ್ನು ಅನೇಕ ಪ್ರಸಂಗಗಳಲ್ಲಿ ಕಂಡು ಅದನ್ನು ಆ ಎತ್ತು ರೂಪದಲ್ಲಿ ಇರತಕ್ಕಂತಹ ಧರ್ಮದ ಎದುರು ಸತ್ಯ ಮೊತ್ತ ಮೊದಲು ಅದನ್ನು ಉಲ್ಲೇಖ ಮಾಡಿ, ನಮ್ಮ ಕೃಷ್ಣನನ್ನು ಸಾಮಾನ್ಯವಾಗಿ ಕೆಲವರೆಲ್ಲ ಸುಳ್ಳು ಹೇಳುವವ ಅಂತ ಭ್ರಮಿಸುವುದಿದೆ. ಇಲ್ಲ, ಕೃಷ್ಣ 100ಕ್ಕೆ 100 ಸತ್ಯವನ್ನು ಅಳವಡಿಸಿಕೊಂಡವ ಅಂತ ಮೊತ್ತ ಮೊದಲು ಸತ್ಯಂ ಅಂತ ಅದನ್ನು ಉಲ್ಲೇಖ ಮಾಡಿ ಭಗವಂತನ ಸತ್ಯನಿಷ್ಠೆಯ ವೈಭವವನ್ನು ಸಾರಿದ್ದಾಳೆ. ಆ ಹಿನ್ನೆಲೆಯಲ್ಲಿ
ಸತ್ಯಧರ್ಮಣೇ ನಮಃ, ಸತ್ಯಸಂಧಾಯ ನಮಃ, ಸತ್ಯಧರ್ಮಪರಾಯಣಾಯ ನಮಃ ಅಂತ ಆ ವಿಷ್ಣುನ ಸಹಸ್ರನಾಮಾರೂಢವಾಗಿ ಅವನ ಚಿಂತನೆ ನಡೆಸ್ತಾ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ. ನಮಗೆ ಸತ್ಯನಿಷ್ಠೆ ನಮ್ಮಲ್ಲಿ ಬೆಳೆಯುವಂತೆ ಅವ ಅನುಗ್ರಹಿಸಲಿ ಅಂತ ಮತ್ತೆ ಮತ್ತೆ ಪ್ರಾರ್ಥಿಸೋಣ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲು ವಿಷ್ಣುರ್ಮೇ ಪರಮಸುಹೃತ್. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರ ಸದಾ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು.